ಪ್ರಪಂಚದಲ್ಲಿರುವ ದೊಡ್ಡ ದೇಶಗಳು ಅಣುಶಸ್ತ್ರಾಸ್ತ್ರಗಳು ಮತ್ತು ಯುದ್ಧದ ಬೆದರಿಕೆಗಳಿಂದ ನಡುಗುತ್ತಿರುವಾಗ, ಇರಾನ್ ಮತ್ತು ಅಮೆರಿಕ ಕತ್ತಿಗಳನ್ನು ಮಸೆಯುತ್ತಿರುವಾಗ, ಆಗ ನಕಾಶೆಯ ಒಂದು ಮೂಲೆಯಲ್ಲಿ ಶಾಂತವಾಗಿ ಕುಳಿತಿರುವ ಒಂದು ದೇಶವಿದೆ. ಯಾರ ಮಿಸೈಲ್ಗೂ ಅಥವಾ ಯಾರ ದ್ವೇಷಕ್ಕೂ ತಲುಪಲಾಗದ ದೇಶ. ನ್ಯೂಜಿಲೆಂಡ್ಗೆ ಸ್ವಾಗತ. ಪ್ರಪಂಚದಲ್ಲೇ ಅತ್ಯಂತ ಸುರಕ್ಷಿತ ದೇಶ. ನ್ಯೂಜಿಲೆಂಡ್ನ ಅತಿದೊಡ್ಡ ಬಲ ಅದರ ಭೌಗೋಳಿಕ ಸ್ಥಿತಿ. ಇದು ಪೆಸಿಫಿಕ್ ಮಹಾಸಾಗರದ ನಡುವೆ ಇದೆ. ಯಾವುದೇ ದೊಡ್ಡ ಸಂಘರ್ಷ ಪ್ರದೇಶದಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿದೆ. ಅದಕ್ಕೆ ಹತ್ತಿರದ ದೇಶ ಆಸ್ಟ್ರೇಲಿಯಾ ಸಹ ನ್ಯೂಜಿಲೆಂಡ್ನಿಂದ 2000 ಕಿಲೋಮೀಟರ್ ದೂರದಲ್ಲಿದೆ. ಅಮೆರಿಕ, ಯುರೋಪ್ ಅಥವಾ ಮಧ್ಯಪ್ರಾಚ್ಯದಿಂದ ಯಾವುದೇ ಮಿಸೈಲ್ ತಲುಪಬೇಕಾದರೆ ಅದನ್ನು ದಾರಿಯಲ್ಲಿ ಕಂಡುಹಿಡಿದು ನಾಶ ಮಾಡುವಷ್ಟು ದೂರ ಪ್ರಯಾಣಿಸಬೇಕಾಗುತ್ತದೆ. ಅದರ ಸುತ್ತಲೂ ಶತ್ರುದೇಶವಿಲ್ಲ, ಶತ್ರುದೇಶದ ಸೈನಿಕ ನೆಲೆಯಿಲ್ಲ. ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ನಡೆಯುತ್ತದೆಯೇ ಅಥವಾ ಮೂರನೇ ಪ್ರಪಂಚ ಯುದ್ಧ ನಡೆಯುತ್ತದೆಯೇ? ಇಲ್ಲಿ ವ್ಯೂಹಾತ್ಮಕ ಗುರಿಯಿಲ್ಲದ ಕಾರಣ ನ್ಯೂಜಿಲೆಂಡನ್ನು ಸ್ಪರ್ಶಿಸುವುದು ಕಷ್ಟ. ಹೋರಾಡಲು ಯಾವುದೇ ತೈಲ ಭಂಡಾರವಿಲ್ಲ ಅಥವಾ ಅದು ಯಾವುದೇ ವಾಣಿಜ್ಯ ಮಾರ್ಗದ ಮಧ್ಯದಲ್ಲೂ ಬರುವುದಿಲ್ಲ. ಸೈನ್ಯ ಯಾರ ಮೇಲೂ ದಾಳಿ ಮಾಡುವುದಿಲ್ಲ, ಅದಕ್ಕೆ ಶತ್ರುಗಳಿಲ್ಲ. ಒಬ್ಬ ಶತ್ರು ಬಯಸಿದರೂ ದಾಳಿ ಮಾಡಲು ಆಗ್ರಹಿಸಿದರೆ ಅವನಿಗೆ ಸಾವಿರಾರು ಮೈಲು ಸಮುದ್ರ ಮಾತ್ರ ಸಿಗುತ್ತದೆ. ಅಲ್ಲಿ ಸರಬರಾಜು ಮಾರ್ಗಗಳನ್ನು ನಿರ್ವಹಿಸುವುದು ದಾದಾಪಟ್ಟು ಅಸಾಧ್ಯ. ಆದರೆ ಸುರಕ್ಷತೆ ಶತ್ರುವಿನಿಂದ ಮಾತ್ರವಲ್ಲ, ಹಸಿವಿನಿಂದಲೂ ಇರಬೇಕು. ಪ್ರಪಂಚದ ಸರಬರಾಜು ಸರಕಳಿ ನಾಳೆ ಒಡೆದರೂ ನ್ಯೂಜಿಲೆಂಡ್ ಹಸಿವಿನಿಂದ ಬಳಲುವುದಿಲ್ಲ. ನ್ಯೂಜಿಲೆಂಡ್ ತನಗೆ ಬೇಕಾದ್ದಕ್ಕಿಂತ ಹೆಚ್ಚು ಆಹಾರ ಉತ್ಪಾದಿಸುತ್ತದೆ. ಶುದ್ಧ ನೀರಿನ ಭಂಡಾರ ಮತ್ತು ಪುನರುತ್ಪಾದಕ ಶಕ್ತಿ ಎಷ್ಟಿದೆ ಎಂದರೆ ದೇಶವು ಯಾರ ಸಹಾಯವಿಲ್ಲದೆಯೇ ನಡೆಯಬಲ್ಲದು. ಪ್ರಪಂಚದಾದ್ಯಂತದ ಬಿಲಿಯನೇರ್ಗಳು ಇಂದು ನ್ಯೂಜಿಲೆಂಡ್ನಲ್ಲಿ ಭೂಮಿ ಖರೀದಿಸಿ ಬಂಕರ್ಗಳನ್ನು ಕಟ್ಟುತ್ತಿದ್ದಾರೆ. ಏಕೆಂದರೆ ಪ್ರಪಂಚ ಕತ್ತಲಾಗುತ್ತಿರುವಾಗ ನ್ಯೂಜಿಲೆಂಡ್ನ ತಂಪಾದ ಗಾಳಿ ಸುರಕ್ಷಿತವಾಗಿರುತ್ತದೆ ಎಂದು ಅವರಿಗೆ ಗೊತ್ತು. ಇದು ಕೇವಲ ಒಂದು ದೇಶ ಮಾತ್ರವಲ್ಲ, ಮಾನವತೆಗಾಗಿ ಒಂದು ಯೋಜನೆಯೂ ಹೌದು. ನ್ಯೂಜಿಲೆಂಡ್ಗೆ ತಲುಪಲು ಶತ್ರುವು ಸಮುದ್ರದೊಂದಿಗೆ ಹೋರಾಡಬೇಕು ಮತ್ತು ಅಲ್ಲಿ ಉಳಿಯಲು ಅದೃಷ್ಟಬೇಕು. 1980ರಲ್ಲಿ ದೇಶವು ತನ್ನನ್ನು ಅಣುರಹಿತ ದೇಶ ಎಂದು ಘೋಷಿಸಿತು. ಯಾವುದೇ ದೇಶದ ಅಣುನೌಕೆಗಳನ್ನು ತನ್ನ ಬಂದರುಗಳಿಗೆ ಬರಲು ಅನುಮತಿಸುವುದಿಲ್ಲ. ಯಾವುದೇ ದೊಡ್ಡ ಪ್ರಪಂಚ ಸಂಕಷ್ಟದಲ್ಲಿ ತನ್ನ ದೇಶವನ್ನು ಸಂಪೂರ್ಣವಾಗಿ ಪೋಷಿಸಬಲ್ಲ ಪ್ರಪಂಚದ ಅತ್ಯಲ್ಪ ದೇಶಗಳಲ್ಲಿ ನ್ಯೂಜಿಲೆಂಡ್ ಒಂದು. ಇವು ಈ ದೇಶವನ್ನು ಅತ್ಯಂತ ಸುರಕ್ಷಿತವಾಗಿಸುವ ಅಂಶಗಳು. ಆದರೆ ಇದಲ್ಲದೆ ಈ ದೇಶದ ಬಗ್ಗೆ ತಿಳಿದುಕೊಳ್ಳಲು, ನೋಡಲು ಮತ್ತು ಅರ್ಥ ಮಾಡಿಕೊಳ್ಳಲು ಬಹಳಷ್ಟು ಇದೆ. ಅದನ್ನು ವಿಡಿಯೋದಲ್ಲಿ ನಾವು ಇನ್ನಷ್ಟು ತಿಳಿದುಕೊಳ್ಳುತ್ತೇವೆ. ಆದರೆ ಅದಕ್ಕಿಂತ ಮೊದಲು ನೀವು ಈ ವಿಡಿಯೋಗೆ ಸುಂದರವಾದ ಲೈಕ್ ಕೊಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ನಮ್ಮ ಪ್ರಯತ್ನ ಯಶಸ್ವಿಯಾಗುತ್ತದೆ. ನ್ಯೂಜಿಲೆಂಡ್ ಸಮುದ್ರದ ನಡುವಿನ ಒಂದು ದ್ವೀಪ ದೇಶ. ಇದು ದಕ್ಷಿಣ ಪೆಸಿಫಿಕ್ ಮಹಾಸಾಗರದಲ್ಲಿದೆ. ನೀವು ನಕಾಶೆ ನೋಡಿದರೆ ಅದನ್ನು ಆಸ್ಟ್ರೇಲಿಯಾದಿಂದ 1600 ಕಿಲೋಮೀಟರ್ ದೂರದಲ್ಲಿ ನೋಡುತ್ತೀರಿ. ನ್ಯೂಜಿಲೆಂಡ್ನ ಗಡಿಗಳು ಯಾವುದೇ ದೇಶವನ್ನು ಸ್ಪರ್ಶಿಸುವುದಿಲ್ಲ. ಸಮುದ್ರ ತುಂಬಾ ದೂರ ವಿಸ್ತರಿಸಿದೆ. ಇದು 2,68,000 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿರುವ ಸುಂದರ ದೇಶ. ಇಲ್ಲಿ 5.3 ಮಿಲಿಯನ್ಗಿಂತ ಹೆಚ್ಚು ಜನರು ವಾಸಿಸುತ್ತಾರೆ. ಇಲ್ಲಿನ ಜನರು ಬಹಳ ಶಿಕ್ಷಿತರು. ಜನಸಂಖ್ಯೆಯ 99% ಉನ್ನತ ಶಿಕ್ಷಣ ಪಡೆದವರು. ಇಲ್ಲಿ ಬಹುತೇಕರು ತಮಗೆ ಧರ್ಮವಿಲ್ಲ ಎಂದು ಹೇಳುತ್ತಾರೆ. ಇಲ್ಲಿ ಜನಸಂಖ್ಯೆಗಿಂತ 50% ಹೆಚ್ಚು ವಾಸಿಸುತ್ತಾರೆ. ನಂತರ 30% ಹತ್ತಿರದಲ್ಲಿ ಕ್ರಿಶ್ಚಿಯನರು ಬರುತ್ತಾರೆ. ಆ ತರುವಾಯ ಚಿಕ್ಕ ಗುಂಪುಗಳಲ್ಲಿ ಹಿಂದೂಗಳು, ಮುಸ್ಲಿಮರು, ಬೌದ್ಧರು, ಯಹೂದಿಗಳು ಸಹ ಇಲ್ಲಿ ಶಾಂತಿಯಿಂದ ಜೀವಿಸುತ್ತಾರೆ. ದೇಶವು ಸಂಪೂರ್ಣವಾಗಿ ಪ್ರಕೃತಿ ಸೌಂದರ್ಯದಿಂದ ತುಂಬಿದೆ. ಆದರೆ ರಾಜಧಾನಿಯ ಬಗ್ಗೆ ಬಂದಾಗ ಹೆಸರು ವೆಲ್ಲಿಂಗ್ಟನ್ ನಗರಕ್ಕೆ ಬರುತ್ತದೆ. ಈ ನಗರ ಕೇವಲ ಆಡಳಿತ ಕೇಂದ್ರ ಮಾತ್ರವಲ್ಲ, ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ್ದು ಹೌದು. ನ್ಯೂಜಿಲೆಂಡನ್ನು ಬ್ರಿಟಿಷ್ ನೌಕಾಪಡೆಯ ಕ್ಯಾಪ್ಟನ್ ಜೇಮ್ಸ್ ಕುಕ್ ಕಂಡುಹಿಡಿದನು. ಅದಕ್ಕಾಗಿ ಈ ಸುಂದರ ದ್ವೀಪ ಪ್ರಪಂಚಕ್ಕೆ ತಿಳಿಯಿತು. ಇಲ್ಲಿನ ಮತ್ತೊಂದು ಉತ್ತಮ ನಗರ ಆಕ್ಲ್ಯಾಂಡ್. ಇದು ಸೌಂದರ್ಯ ಮತ್ತು ಆಧುನಿಕ ಜೀವನ ಶೈಲಿಗೆ ಪ್ರಸಿದ್ಧವಾಗಿದೆ. ಆದರೆ ಆಕ್ಲ್ಯಾಂಡ್ ಸುತ್ತ 50ಕ್ಕಿಂತ ಹೆಚ್ಚು ಜ್ವಾಲಾಮುಖಿಗಳಿವೆ ಎಂದು ಗೊತ್ತೇ? ಸುಂದರ ನಗರ ಮತ್ತು ಅಂತಹ ಜ್ವಾಲಾಮುಖಿ ಪ್ರದೇಶವನ್ನು ಹೊಂದಿರುವ ಇಲ್ಲಿನ ಜನರನ್ನು ಕಿವಿ ಎಂದು ಕರೆಯುತ್ತಾರೆ. ಮತ್ತು ಸರದಿ ವಿಷಯವೇನೆಂದರೆ ಇಲ್ಲಿನ ರಾಷ್ಟ್ರೀಯ ಪಕ್ಷಿಯು ಕಿವಿ ಎಂದೇ. ಈ ಚಿಕ್ಕ ಪಕ್ಷಿ ಸುಂದರವಾಗಿದೆ, ಆದರೆ ಹಾರಲು ಸಾಧ್ಯವಿಲ್ಲ. ನ್ಯೂಜಿಲೆಂಡ್ನ ಒಟ್ಟು ಜನಸಂಖ್ಯೆ 51 ಲಕ್ಷ. ಇದು ಇತರ ದೇಶಗಳೊಂದಿಗೆ ಹೋಲಿಸಿದರೆ ಬಹಳ ಕಡಿಮೆ. ಆಸಕ್ತಿಕರ ವಿಷಯವೇನೆಂದರೆ ಪುರುಷರಿಗಿಂತ ಮಹಿಳೆಯರು ಹೆಚ್ಚಿದ್ದಾರೆ. ಸುಮಾರು 14 ವರ್ಷಗಳ ಹಿಂದೆ ನ್ಯೂಜಿಲೆಂಡ್ ಪ್ರಪಂಚದ ಅತ್ಯಂತ ಸುರಕ್ಷಿತ ಮತ್ತು ವಾಸಯೋಗ್ಯ ದೇಶಗಳಲ್ಲಿ ಮೊದಲ ಸ್ಥಾನದಲ್ಲಿತ್ತು. ಇಲ್ಲಿನ ಹವಾಮಾನ, ಜನರ ಸ್ವಭಾವ ಮತ್ತು ಶಾಂತಿ ಸುರಕ್ಷತೆ ಎಲ್ಲವೂ ಸೇರಿ ಈ ದೇಶವನ್ನು ವಾಸಿಸಲು ಸೂಕ್ತ ಸ್ಥಳವನ್ನಾಗಿ ಮಾಡಿದೆ. ಇಲ್ಲಿನ ಜನರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಚಿಂತೆ ಮಾಡುತ್ತಾರೆ. ಬಹುತೇಕರಿಗೆ ಟ್ರೆಕ್ಕಿಂಗ್ ಅಥವಾ ಹೈಕಿಂಗ್ ಇಷ್ಟ. ಇದನ್ನು ಟ್ರ್ಯಾಂಪಿಂಗ್ ಎಂದು ಕರೆಯುತ್ತಾರೆ. ಅಂದರೆ ಬೆಟ್ಟಗಳು, ಕಾಡುಗಳು ಮತ್ತು ಸರೋವರಗಳ ಮೂಲಕ ನಡೆಯುವುದು. ಅದಕ್ಕೆ ನ್ಯೂಜಿಲೆಂಡ್ ವಾಸಿಗಳು ಸಾಮಾನ್ಯವಾಗಿ ಆರೋಗ್ಯವಂತರು, ಉತ್ಸಾಹಿಗಳು ಮತ್ತು ಬಹಳ ಸಕ್ರಿಯರಾಗಿರುತ್ತಾರೆ.
ಈಗ ಈ ದೇಶದ ಜನರ ಜೀವನ ಶೈಲಿಯ ಬಗ್ಗೆ ಮಾತನಾಡೋಣ. ಇಲ್ಲಿ ಅತ್ಯಂತ ಅಸಾಧಾರಣ ವಿಷಯ ಏನೆಂದರೆ ಒಬ್ಬ ಪುರುಷನನ್ನು ಮತ್ತು ಮಹಿಳೆಯನ್ನು ಮದುವೆಯಾಗಬಹುದು ಮತ್ತು ಇದು ಸಂಪೂರ್ಣವಾಗಿ ಕಾನೂನುಬದ್ಧ. ಇದು ಮಾತ್ರವಲ್ಲ, 16 ವರ್ಷದ ಹುಡುಗರು ಮತ್ತು 14 ವರ್ಷದ ಹುಡುಗಿಯರು ಸಹ ಮದುವೆಯಾಗಲು ಅನುಮತಿಸಲಾಗಿದೆ. ಆದರೆ ಇದು ಹೆತ್ತವರ ಅನುಮತಿಯೊಂದಿಗೆ ಮಾತ್ರ ನಡೆಯುತ್ತದೆ ಮತ್ತು ಸಾಮಾನ್ಯವಾಗಿ ಬಹಳ ಅಪರೂಪ. ಮಾವೋರಿ ಸಮಾಜದ ಮೊದಲ ಜನರು 1220ರಲ್ಲಿ ಇಲ್ಲಿ ಬಂದರು. ಅಂದಿನಿಂದ ಅವರ ಸಂಸ್ಕೃತಿ ಇಲ್ಲಿ ಆಳವಾಗಿ ಬೇರೂರಿದೆ. ಈ ದೇಶದ ಬಗ್ಗೆ ಮತ್ತೊಂದು ಆಸಕ್ತಿಕರ ವಿಷಯ ಏನೆಂದರೆ, ನೀವು ಎಲ್ಲಿ ಇದ್ದರೂ ಸಮುದ್ರದಿಂದ 128 ಕಿಲೋಮೀಟರ್ಗಿಂತ ಹೆಚ್ಚು ದೂರ ಹೋಗಲು ಸಾಧ್ಯವಿಲ್ಲ. ಅಂದರೆ ನ್ಯೂಜಿಲೆಂಡ್ನಲ್ಲಿ ನೀವು ಎಂದಿಗೂ ಸಮುದ್ರದಿಂದ ದೂರವಾಗಿರಲು ಸಾಧ್ಯವಿಲ್ಲ. ಎಲ್ಲಾ ದಿಕ್ಕುಗಳಲ್ಲೂ ಪ್ರಕೃತಿ ಸೌಂದರ್ಯ ಮಾತ್ರ ದೊಡ್ಡ ಹೆಸರು ಪಡೆದಿದೆ. ಎರ್ನೆಸ್ಟ್ ರೂದರ್ಫರ್ಡ್ ಅಣುವಿನ ರಚನೆಯ ಬಗ್ಗೆ ಮಾಡಿದ ಕೆಲಸಕ್ಕೆ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದರು. ಇಲ್ಲಿ ಒಂದು ವಿಶೇಷ ಮರವಿದೆ, ಸುಮಾರು 1000 ವರ್ಷ ಬದುಕುವ ಬೀಪುವ ಮರ. ಇದನ್ನು ಇಲ್ಲಿ ಒಂದು ಚಿಹ್ನೆಯಾಗಿ ಪರಿಗಣಿಸಲಾಗುತ್ತದೆ ಮತ್ತು ಜನರು ಇದಕ್ಕೆ ಬಹಳ ಗೌರವ ನೀಡುತ್ತಾರೆ. ಬಾಲ್ಡ್ವಿನ್ ಸ್ಟ್ರೀಟ್ ಪ್ರಪಂಚದ ಅತ್ಯಂತ ಏರಿಕೆಯ ರಸ್ತೆ. ಈ ರಸ್ತೆ 38 ಡಿಗ್ರಿ ಏರಿಕೆಯಲ್ಲಿ ನಿರ್ಮಿಸಲಾಗಿದೆ ಮತ್ತು ಅದರ ಮೇಲೆ ನಡೆಯುವುದು ಸಾಹಸಕ್ಕಿಂತ ಕಡಿಮೆಯಲ್ಲ. ಡೆನ್ಮಾರ್ಕ್ನ ನಂತರ ನ್ಯೂಜಿಲೆಂಡ್ ಪ್ರಪಂಚದ 2ನೇ ಅತ್ಯಂತ ಪ್ರಾಮಾಣಿಕ ದೇಶ. ಇಲ್ಲಿನ ಜನರು ಲಂಚ ತೆಗೆದುಕೊಳ್ಳದೆ ಪೂರ್ಣ ಭಕ್ತಿಯಿಂದ ತಮ್ಮ ಕೆಲಸ ಮಾಡುತ್ತಾರೆ. ಅದಕ್ಕೆ ಈ ದೇಶ ಭ್ರಷ್ಟಾಚಾರದಿಂದ ದಾದಾಪಟ್ಟು ಮುಕ್ತವಾಗಿದೆ. ಮುಖ್ಯ ಧರ್ಮ ಕ್ರಿಶ್ಚಿಯನ್ ಧರ್ಮ. ಅದೇ ರೀತಿ ಕೆಲವರು ಧರ್ಮರಹಿತ ಸಮಾಜಕ್ಕೆ ಸೇರಿದವರು. ಆಸಕ್ತಿಕರ ವಿಷಯ ಏನೆಂದರೆ, ಪ್ರಪಂಚದ ಬಹುತೇಕ ದೇಶಗಳು ಇದನ್ನು ಪರಿಗಣಿಸದ ಸಮಯದಲ್ಲಿ 1893ರಲ್ಲಿ ಮಹಿಳೆಯರಿಗೆ ಮತದಾನ ಹಕ್ಕು ನೀಡಿದ ಪ್ರಪಂಚದ ಮೊದಲ ದೇಶ ನ್ಯೂಜಿಲೆಂಡ್. ಇಲ್ಲಿ ನಿಯಮಗಳು ಬಹಳ ಭಿನ್ನವಾಗಿವೆ. ಬಹುತೇಕ ದೇಶಗಳಲ್ಲಿ ಡ್ರೈವಿಂಗ್ ವಯಸ್ಸು 18 ವರ್ಷ ಆದರೆ ನ್ಯೂಜಿಲೆಂಡ್ನಲ್ಲಿ ಡ್ರೈವಿಂಗ್ ಲೈಸೆನ್ಸ್ 15 ವರ್ಷದಲ್ಲೇ ಸಿಗುತ್ತದೆ. ಸ್ನೇಹಿತರೆ, ಈ ದೇಶದಲ್ಲಿ ಒಂದು ಹಾವಿನ ಜಾತಿಯನ್ನು ಕಾಣಲಾಗದು. ನೆಲದ ಮೇಲೆ, ಕಾಡಿನಲ್ಲಿ ಅಥವಾ ಗಾಳಿಯಲ್ಲೂ ಇಲ್ಲ. ಹಾವುಗಳು ಬೆಳೆಯಲು ಸಾಧ್ಯವಿಲ್ಲದ ಹವಾಮಾನ ಇಲ್ಲಿದೆ. ಸ್ನೇಹಿತರೆ, ಇದು ಕ್ವೀನ್ಸ್ ಟೌನ್. ಇದು ಒಂದು ಹಿಲ್ ಸ್ಟೇಷನ್. ಈ ಸ್ಥಳ ಎಷ್ಟು ಸುಂದರವೆಂದರೆ ವಿರಾಟ್ ಕೊಹ್ಲಿ ತಾನೇ ಒಂದು ಸಂದರ್ಶನದಲ್ಲಿ ಇದನ್ನು ಅತ್ಯಂತ ಸುಂದರ ಸ್ಥಳ ಎಂದು ಕರೆದರು. ಇಲ್ಲಿನ ಬೆಟ್ಟಗಳು, ಸ್ಪಷ್ಟವಾದ ನೀರಿನ ಸರೋವರಗಳು ಮತ್ತು ಹಸಿರು ಹೊಲಗಳು ಬೇರೆಲ್ಲೂ ಅನುಭವಿಸಲಾಗದ ಶಾಂತಿಯನ್ನು ನೀಡುತ್ತವೆ. ಪ್ರಕೃತಿ ಸೌಂದರ್ಯ ಕ್ವೀನ್ಸ್ ಟೌನ್ ಅನ್ನು ಪ್ರಸಿದ್ಧಗೊಳಿಸಿದ್ದು ಮಾತ್ರವಲ್ಲ, ಇಲ್ಲಿ ಅನೇಕ ಸಾಹಸ ಕ್ರೀಡೆಗಳೂ ಇವೆ. ಕೇಬಲ್ ರೈಡ್, ಸ್ಕೈಲೈನ್, ಬಂಜಿ ಜಂಪಿಂಗ್, ಪ್ಯಾರಾಶೂಟ್ ರೈಡಿಂಗ್ ಮುಂತಾದವು ಇವೆ. ಈಗ ಒಂದು ವಿಶೇಷ ದಿನದ ಬಗ್ಗೆ ಮಾತನಾಡೋಣ. ಪ್ರತಿ ವರ್ಷ ಇಲ್ಲಿ ANZI ದಿನಾಚರಣೆ ಮಾಡುತ್ತಾರೆ. ಈ ದಿನ ಯುದ್ಧದಲ್ಲಿ ಒಂದು ಕಾಲದಲ್ಲಿ ನ್ಯೂಜಿಲೆಂಡ್ಗಾಗಿ ಹೋರಾಡಿದ ಸೈನಿಕರು ಮತ್ತು ಯುವಕರನ್ನು ನೆನಪಿಸಿಕೊಳ್ಳುತ್ತದೆ. ಈ ದಿನ ದೇಶಭಕ್ತಿ ಮತ್ತು ಗೌರವದ ಭಾವನೆಯನ್ನು ಜೀವಂತವಾಗಿಡುತ್ತದೆ. ಆದರೂ ನ್ಯೂಜಿಲೆಂಡ್ನ ರಾಷ್ಟ್ರೀಯ ಕ್ರೀಡೆ ರಗ್ಬಿ, ಆದರೆ ಬಹುತೇಕರಿಗೆ ಕ್ರಿಕೆಟ್ಗೆ ಆಸಕ್ತಿಗಿದೆ. ಇಲ್ಲಿನ ಸ್ಟೇಡಿಯಂಗಳಲ್ಲಿ ಕ್ರಿಕೆಟ್ ಪಂದ್ಯದ ಸಮಯದ ಉತ್ಸಾಹ ನೋಡಲೇಬೇಕು. ಇದು ಒಂದು ಮ್ಯೂಸಿಯಂ. ಈ ಮ್ಯೂಸಿಯಂ ನ್ಯೂಜಿಲೆಂಡ್ನ ಆಳವಾದ ಇತಿಹಾಸ, ಸಂಸ್ಕೃತಿ ಮತ್ತು ಪ್ರಕೃತಿ ಪರಂಪರೆಯನ್ನು ಸಂಗ್ರಹಿಸುತ್ತದೆ. ಈ ಮ್ಯೂಸಿಯಂ ದೇಶದ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದೆ. ಮಾವೋರಿ ಸಮಾಜ ಇತಿಹಾಸವಾಗಲಿ, ಪ್ರಕೃತಿಯಾಗಲಿ, ಕಲೆಯಾಗಲಿ, ವಿಜ್ಞಾನವಾಗಲಿ ಎಲ್ಲವನ್ನೂ ಒಂದೇ ಜಾಗದಲ್ಲಿ ನೋಡಬಹುದು. ಹಿಂದೆ 2 ವಿಭಿನ್ನ ಮ್ಯೂಸಿಯಂಗಳಿದ್ದವು. ಒಂದು ನ್ಯಾಷನಲ್ ಮ್ಯೂಸಿಯಂ, ಮತ್ತೊಂದು ಮ್ಯೂಸಿಯಂ ಆಫ್ ನ್ಯೂಜಿಲೆಂಡ್. ಆದರೆ 1998ರಲ್ಲಿ ಈ 2 ಮ್ಯೂಸಿಯಂಗಳನ್ನು ವಿಲೀನಗೊಳಿಸಿ ಹೊಸ ಮ್ಯೂಸಿಯಂ ನಿರ್ಮಿಸಲಾಯಿತು. ಇಂದು ಅದನ್ನು ತೇ ಪಾಪಾ ಎಂದು ಕರೆಯುತ್ತಾರೆ. ಇಲ್ಲಿ ನೀವು ಮಹಾಸಾಗರಗಳಿಂದ ಕಂಡುಹಿಡಿದ ಅನೇಕ ಸಮುದ್ರ ಜೀವಿಗಳನ್ನು ನೋಡಬಹುದು. ಇದಲ್ಲದೆ ಯುದ್ಧಕ್ಕೆ ಸಂಬಂಧಿಸಿದ ಅನೇಕ ಶಿಲ್ಪಗಳು ಕಾಣಿಸುತ್ತವೆ. ಶಸ್ತ್ರಾಸ್ತ್ರಗಳು ಕಾಣಿಸುತ್ತವೆ. ಹಳೆಯ ದೋಣಿಗಳು, ಮನೆಗಳು, ಪಾತ್ರೆಗಳು, ಕಲ್ಲುಗಳು, ಪ್ರಾಣಿಗಳ ಮೂಳೆಗಳು ಮತ್ತು ಕೊನೆಯಾಗಿ ನ್ಯೂಜಿಲೆಂಡ್ ಕಲಾವಿದರ ಅನೇಕ ಚಿತ್ರಗಳು. ರಾಜಧಾನಿ ವೆಲ್ಲಿಂಗ್ಟನ್ ಜೊತೆಗೆ ನ್ಯೂಜಿಲೆಂಡ್ನಲ್ಲಿ ಕನಸು ಕಾಣುವ ದೇಶದಂತೆ ತೋರುವ ಹಲವು ನಗರಗಳಿವೆ. ಅವುಗಳು ಆಕ್ಲ್ಯಾಂಡ್, ಕ್ರೈಸ್ಟ್ ಚರ್ಚ್, ಡುನೆಡಿನ್, ರೋಟೊರುವಾ, ಕ್ವೀನ್ಸ್ ಟೌನ್, ಟೌರಾಂಗಾ, ಹ್ಯಾಮಿಲ್ಟನ್ ಮತ್ತು ನೇಪಿಯರ್. ಈ ನಗರಗಳಲ್ಲಿ ನೀವು ಎಲ್ಲೆಡೆ ಆಧುನಿಕ ಕಟ್ಟಡಗಳು, ಶಾಂತ ರಸ್ತೆಗಳು ಮತ್ತು ಸ್ನೇಹಪೂರ್ಣ ಜನರನ್ನು ಕಾಣುತ್ತೀರಿ. ಇಲ್ಲಿ ಶುದ್ಧ ಜೀವನ ಶೈಲಿ ಮತ್ತು ಒಳ್ಳೆಯ ನಡವಳಿಕೆ ಎಲ್ಲರ ಹೃದಯಗಳನ್ನು ಗೆಲ್ಲುತ್ತದೆ. ನ್ಯೂಜಿಲೆಂಡ್ನ ಅತ್ಯಂತ ಎತ್ತರದ ಕಟ್ಟಡ ಸ್ಕೈ ಟವರ್ ಎಂದು ಕರೆಯಲಾಗುತ್ತದೆ. ಇದು ಆಕ್ಲ್ಯಾಂಡ್ನ ನಡುವೆ ಇದೆ ಮತ್ತು ಇದು ಒಂದು ಪ್ರಮುಖ ಮೈಲುಗಲ್ಲು. ಇದರ ಎತ್ತರ 328 ಮೀಟರ್. ಟವರ್ ಮೇಲ್ಭಾಗದ ಅಂತಸ್ತಿಗೆ ಹೋದ ನಂತರ ನೀವು ನೋಡುವ ದೃಶ್ಯ ಅದ್ಭುತವಾಗಿರುತ್ತದೆ. ಬಹುತೇಕ ಪ್ರವಾಸಿಗರು ಇಲ್ಲಿ ಬರುತ್ತಾರೆ. ಈ ಟವರ್ ಮೇಲಿಂದ ಇಡೀ ನಗರವನ್ನು ನೋಡಬಹುದು. ತಂಪಾದ ನೀರು, ಹಸಿರು, ಸ್ಪಷ್ಟ ಹವಾಮಾನ, ಬಲವಾದ ಗಾಳಿ ಮತ್ತು ಶಾಂತಿ ನಿಮ್ಮ ಹೃದಯಗಳನ್ನು ಗೆಲ್ಲುತ್ತದೆ.
ಸ್ಕೈ ಟವರ್ 1997ರಲ್ಲಿ ಪೂರ್ಣಗೊಂಡಿತು. ನೀವು ಸ್ಕೀಯಿಂಗ್ ಮತ್ತು ಸ್ನೋಬೋರ್ಡಿಂಗ್ ಮಾಡಬಹುದು. ಈ ವಿಡಿಯೋ, ಪ್ರಯತ್ನ ಮತ್ತು ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಲು ಮರೆಯಬೇಡಿ. ಆಗ ನಾವು ಮುಂದಿನ ಬಾರಿ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಮೊದಲು ಸೂಚನೆ ಸಿಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಷ್ಟರವರೆಗೆ ನಮಸ್ಕಾರ. ನಿಮ್ಮನ್ನು ನೀವು ಜಾಗೃತೆಯಿಂದ ನೋಡಿಕೊಳ್ಳಿ.